ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವಿದ್ಯಾ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾಗಿರುವ ಹೆಸರು ಬೇಳೆ ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ನೀವು ಯಾವತ್ತು ಮಾಡ್ಕೊಂಡು ತಿಂದಿರಲ್ಲ, ಈ ರೀತಿ ನೋಡಿ, ಈ ಸಲ ಈ ರೀತಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್. ಮೊದಲಿಗೆ ನೋಡಿ, ಒಂದು ಬಾಣಲೆಯಲ್ಲಿ ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಉದ್ದಿನಬೇಳೆ ಇಷ್ಟು ಮಾತ್ರ ನಾವು ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಈಗ ಹುರಿತಿದ್ದೀನಿ ನೋಡಿ. ಹುರಿದ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಅದಕ್ಕಾಗಿ ಈಗ ಹುರ್ಕೋಬೇಕಿದು ನೋಡಿ. ಹುರ್ಕೊಂಡಿದ್ದಾಯಿತು, ತೆಗಿಯೋಣ. ಮತ್ತು ಒಂದು ಕುಕ್ಕರಲ್ಲಿ ನೋಡಿ ತೊಳೆದಿಟ್ಟಿದ್ವಲ್ಲ ಹೆಸರು ಬೇಳೆನ ಹಾಕೋಣ. ಮತ್ತು ಹೆಚ್ಚಿರುವ ಟೊಮೊಟೊ, ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 3 ವಿಸಲ್ ಆಗೋ ಮಟ್ಟ ಬಿಡಿ. ಚೆನ್ನಾಗಿ ಬೆಂದ ತಕ್ಷಣ ಅದನ್ನು ತೆಗಿಯೋಣಂತೆ. ನೋಡಿ, ಈಗ ಹುರಿದಿದ್ವಲ್ಲ ಆ ಮಸಾಲಾನ ಪುಡಿ ಮಾಡ್ಕೋಬೇಕು ನೋಡಿ. ಇದನ್ನು ಒಂದು ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಇದನ್ನು ಪುಡಿ ಮಾಡಿದ್ದನ್ನು ಆಮೇಲೆ ಇದು ಕುಕ್ಕರಲ್ಲಿ ಬೆಂದಿದೆ. ಇದನ್ನು ಚೆನ್ನಾಗಿ ಸ್ವಲ್ಪ ತೆಗೆದ್ಬಿಟ್ಟು ಟೊಮೊಟೊನ ರುಬ್ಬಿದ ಮೇಲೆ ನೋಡಿ, ಪುಡಿ ಮಾಡಿದ್ವಲ್ಲ ಅದೇ ಜಾರಲ್ಲಿ ಹಾಕಿ ಮಿಕ್ಸಿಗೆ ಟೊಮೊಟೊನ ರುಬ್ಕೋಬೇಕು ನೋಡಿ. ಸ್ವಲ್ಪ ಹಾಕಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಬ್ಕೊಂಬರೋಣ ಫ್ರೆಂಡ್. ನುಣ್ಣಗೆ ರುಬ್ಕೊಂಬರೋಣ. ರುಬ್ಬಿದ ನಂತರ ಇದನ್ನು ಒಗ್ಗರಣೆಗೆ ಹಾಕೋಣ. ಬನ್ನಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಸಾಸಿವೆ ಮತ್ತು ಜೀರಿಗೆ. ನಾನು ಈರುಳ್ಳಿನ ಹಾಕ್ತಾಯಿಲ್ಲ ಫ್ರೆಂಡ್, ಬೆಳ್ಳುಳ್ಳಿ ತೆಗ್ದು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೋಬೇಕು ಇದಕ್ಕೆ ನೋಡಿ. 2 ಬೆಳ್ಳುಳ್ಳಿನ ತೆಗೆದ್ಬಿಟ್ಟು 1-2 ಒಣಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿಬಿಟ್ಟು ರುಬ್ಬಿರುವ ಮಸಾಲಾನ ಇದಕ್ಕೆ ಹಾಕಿ ಇದು ಟೊಮೊಟೊ ರುಬ್ಬಿದ್ವಲ್ಲ ಅದನ್ನು ಹಾಕಿಬಿಟ್ಟು ಮತ್ತು ಕುಕ್ಕರಲ್ಲಿ ಇನ್ನೂ ಸ್ವಲ್ಪ ಬೇಳೆ ನೀರಿತ್ತಲ್ವ ಅದನ್ನು ಕೂಡ ಹಾಕಿ ಆಮೇಲೆ ಪುಡಿ ಮಾಡಿರುವ ಮಸಾಲಾನ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಗುರಾಡಿ ನೋಡಿ. ಗುರಾಡಿದ ನಂತರ ನಾವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳಿ. ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಖಾರ ಪುಡಿ ಹಾಕಿ, ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಳ್ಳಿಸಿ. ಸಾಂಬಾರು ಮಳ್ಳಿದ್ರೇ ಟೇಸ್ಟ್ ಅಲ್ವಾ, ಚೆನ್ನಾಗಿ ಮಳ್ಳಿ. ಅದಾದ ನಂತರ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಸಾಂಬಾರು ಟೇಸ್ಟ್ ಕೊಡುವುದು ಫ್ರೆಂಡ್. ನೋಡಿ, ಚೆನ್ನಾಗಿ ಮಳ್ತಾಯಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನೋಡಿ, ಈ ರೀತಿ ಸಾಂಬಾರಾಗಿದೆ. ಈಗ ಬಿಸಿ ಬಿಸಿ ಅನ್ನಕ್ಕೆ ನಾನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್. ತುಂಬ ಟೇಸ್ಟ್ ಇರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಹೀಗಾಗಿದೆ. ಥ್ಯಾಂಕ್ ಯು ಫ್ರೆಂಡ್. ಇಷ್ಟವಾದರೆ ಲೈಕ್, ಕಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್.